ಈಗ ಲಭ್ಯವಾಗ್ತಾ ಇದೆ. ಜೂನ್ 17ರಿಂದ ಸಂಸತ್ ಅಧಿವೇಶನ ನಡೆಯುತ್ತೆ. ಓಕೆ, ಜೂನ್ 17ರಿಂದ ಸಂಸತ್ ಅಧಿವೇಶನ. ಓಕೆ, ಸಂಸತ್ ಅಧಿವೇಶನ ಕರೆಯುವ ಬಗ್ಗೆ ಈಗ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ವಿಶ್ವಾಸ ಮತ 17 ಮತ್ತು 18 ಪ್ರಮಾಣ ವಚನ ಸ್ವೀಕಾರ. ನೂತನ ಲೋಕಸಭಾ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಜೂನ್ 17ರಿಂದ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ. ಓಕೆ, ಸಂಸತ್ ಜಂಟಿ ಅಧಿವೇಶನ ಅಂತಂದರೆ ರಾಜ್ಯಸಭೆಯವರು ಮತ್ತು ಲೋಕಸಭೆಯವರು ಇಬ್ಬರು ಬರ್ತಾರೆ. ಅದರ ಜೊತೆಗೆ ಮೊದಲೆಲ್ಲ ಜಂಟಿ ಅಧಿವೇಶನಗಳೆಲ್ಲ ಆಗುವಂಥ ಸಂದರ್ಭದಲ್ಲಿ ಸೆಂಟ್ರಲ್ ಹಾಲನ್ನೇ ಬಳಸ್ಕೊತಾ ಇದ್ರು. ಅಲ್ಲಿ ಜಾಗ ಇರಲಿಲ್ಲ, ಸೆಂಟ್ರಲ್ ಹಾಲ್. ಈಗ ನಮ್ಮ ಕರ್ನಾಟಕದಲ್ಲಿ ಏನಾಗುತ್ತೆ, ವಿಧಾನಸಭೆಯಲ್ಲಿ ಬರ್ತಾರೆ. ವಿಧಾನಸಭೆಯೊಳಗೆ ಅಲ್ಲಿ ಅವಕಾಶ ಇರುತ್ತೆ, 75 ಜನ ಅವಕಾಶ ಇರುತ್ತೆ. ಒಂದು 300ಕ್ಕೆ 300-350 ಜಾಗ ಇದೆ. ಹಾಗಾಗಿನೇ ಈ ಡಿಲಿಮಿಟೇಷನ್ ಆದ ನಂತರ MP-ಗಳೇ 800 ಜನ ಆಗ್ತಾರೆ. 20ನೇ ತಾರೀಕು ಸ್ಪೀಕರ್ ಆಯ್ಕೆ ಕೂಡ ಆಗುತ್ತೆ. ಓಕೆ, ಈಗ ಬರ್ತಾ ಇರುವಂಥದ್ದು 2 ದಿನಗಳ ಕಾಲ ಅಧಿವೇಶನ, ವಿಶ್ವಾಸ ಮತಯಾಚನೆ, 20ಕ್ಕೆ ಸ್ಪೀಕರ್ ಆಯ್ಕೆ. ಎಸ್, ಲೇಟೆಸ್ಟ್ ಅಪ್ಡೇಟ್. ಅಟೇಶ್ ಸರ್, ಖಂಡಿತ. ಯಾಕಂದರೆ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಈಗಾಗಲೇ ಪದಗ್ರಹಣವನ್ನು ಮಾಡಿದ್ದಾರೆ. ಇಂದಿನ ಕ್ಯಾಬಿನೆಟ್ ಸಭೆ ಕೂಡ ನಡೀತಾ ಇದೆ. ಕ್ಯಾಬಿನೆಟ್ ಸಭೆಯ ನಂತರದಲ್ಲಿ ಮುಂದೇನು ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ 17ನೇ ತಾರೀಕಿನಿಂದ ಏನು ಸಂಸತ್ನ ಏನು ಅಧಿವೇಶನ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ವಿಶೇಷವಾಗಿ ಈ ಬಾರಿ ಏನು ಪ್ರಮುಖವಾಗಿ ಹೊಸದಾಗಿ ಆಯ್ಕೆಯಾದಂತಹ ಸಂಸದರೇನಿದ್ದಾರೆ, ಎಲ್ಲ ಸಂಸದರು ಕೂಡ 17ನೇ ತಾರೀಕು ಅಂದರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧಿವೇಶನದ ಆರಂಭದಲ್ಲಿ ಏನು ಪ್ರಮಾಣ ವಚನವನ್ನು ಅಧಿವೇಶನದಲ್ಲಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಇದು ಬಹಳ ಪ್ರಮುಖವಾಗುತ್ತೆ. ಈಗಿನ ನೂತನ ಏನು ಸಂಸದರಿದ್ದಾರೆ ಎಲ್ಲರೂ ಕೂಡ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟ. ಇದರ ಜೊತೆಗೆ ರಾಷ್ಟ್ರಪತಿಯವರು ಕೂಡ ಮಾತನಾಡ್ತಾರೆ. ಅದಾದ ನಂತರದಲ್ಲಿ ಏನು ಸ್ಪೀಕರ್ ಆಯ್ಕೆ ಕೂಡ ಇರುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆದ ರೂಪುರೇಷೆಗಳನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಚರ್ಚೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಧಿವೇಶನದಲ್ಲಿ ಈ ಬಾರಿ ಮೊದಲ ಅಧಿವೇಶನ ಆಗಿರೋದ್ರಿಂದ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಎಲ್ಲ ಹೊಸ ಸಂಸದರು ಕೂಡ ಅಂದರೆ ನೂತನವಾಗಿ ಆಯ್ಕೆಯಾದ ಎಲ್ಲ ಸಂಸದರು ಕೂಡ ಈ ಒಂದು ಅಧಿವೇಶನಕ್ಕೆ ಹಾಜರಾಗ್ತಾರೆ. ಅಂದರೆ ಕ್ಯಾಬಿನೆಟ್ ಇದರಲ್ಲಿ ಏನು ಚರ್ಚೆಗಳಾಗ್ತಾ ಇದೆ, ಈ ಎಲ್ಲ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತವೆ. ಅಂದರೆ 3 ದಿನಗಳ ಕಾಲ ಈ ಒಂದು ಅಧಿವೇಶನ ನಡೆಯುತ್ತೆ. 17ರಿಂದ 19ನೇ ತಾರೀಕಿನ ತನಕ, ಅಂದರೆ ಜೂನ್ 17ರಿಂದ 19ನೇ ತಾರೀಕು ತನಕ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ನಂತರದಲ್ಲಿ ಸ್ಪೀಕರ್ ಆಯ್ಕೆ ಕೂಡ ಇರುತ್ತೆ. ರಾಷ್ಟ್ರಪತಿಯವರು ಕೂಡ ಒಂದು ದಿನ ಮಾತನಾಡ್ತಾರೆ. ಎಲ್ಲದಕ್ಕೂ ಕೂಡ ಸಮಯ ನಿಗದಿಯಾಗಿರುವಂಥದ್ದು. ಅಂದರೆ ಈ ಏನು ಕ್ಯಾಬಿನೆಟ್ ಸಂಬಂಧಪಟ್ಟಂತೆ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ಎನ್ನುವಂಥದ್ದು ತಿಳಿದು ಬರ್ತಾ ಇದೆ. ಜಯಪ್ರಕಾಶ್. ಹಾಗೆ ಸಂಪರ್ಕದಲ್ಲೇ ಇರಿ.